ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ತರಕಾರಿನ ಬೆಳೆಸ್ಬಿಟ್ಟು ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡ್ತಾಯಿದ್ದೀನಿ. ಇದು ಮಾಡೋದು ಕೂಡ ತುಂಬ ಈಸಿ, ರುಚಿ ಕೂಡ ಅಷ್ಟೇ ಸೂಪರಾಗಿರುತ್ತೆ. ಮೊದಲಿಗೆ ನಾನು 2 ಕಪ್ ಬಾಂಬೆ ರವಾನ ತೊಗೊಂಡಿದ್ದೀನಿ. ಉಪ್ಪಿಟ್ಟು ಮಾಡ್ತೀವಲ್ಲ, ನಾರ್ಮಲ್ ಉಪ್ಪಿಟ್ಟು ಮಾಡೋಂಥ ರವೆ, ಬಾಂಬೆ ರವೆ ತೊಗೊಂಡಿದ್ದೀನಿ. 2 ಕಪ್ ರವಕ್ಕೆ 1 ಕಪ್ ಮೊಸರನ್ನ ಹಾಕೋತಾ ಇದ್ದೀನಿ. ಹುಳಿ ಮೊಸರನ್ನ ತೊಗೊಳ್ಬೇಡಿ. 1 ಕಪ್ ಮೊಸರು ಹಾಕ್ಕೊಂಡ್ಬಿಟ್ಟು 1.5 ಕಪ್ ನೀರನ್ನ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಗಟ್ಟಿನೇ ಇರಬೇಕು, ನಮ್ಮ ಬೆಟರ್ ನೋಡ್ಕೊಂಡ್ಬಿಟ್ಟು ಮತ್ತೆ ನೀರನ್ನ ಹಾಕ್ಕೊಂಡು, ಯಾಕಂದರೆ ಒಂದೊಂದು ರವೆ ನೀರು ಹೀರ್ಕೊಳ್ಳುತ್ತೆ, ಒಂದೊಂದು ರವೆ ಹೀರ್ಕೊಳ್ಳಲ್ಲಲ್ವ, ಅದಕ್ಕೋಸ್ಕರ. ಇದು ಇವಾಗ ಸದ್ಯ ಕರೆಕ್ಟಾಗಿದೆ. ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋದಕ್ಕೆ ಬಿಡೋಣ. ಒಂದು ವೇಳೆ ಟೈಮ್ ಇರಲಿಲ್ಲ ಅಂದರೆ ಒಂದು 15 ನಿಮಿಷ ಆದರೂ ಬಿಡಬೇಕಾಗತ್ತೆ. ಇವಾಗ ಇನ್ನೊಂದು ಪ್ಯಾನ್ನ ಇಟ್ಕೊಂಡ್ಬಿಟ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಜೀರಿಗೆನ ಹಾಕ್ಕೊಂಡು ಚಟಪಟ ಅಂದಮೇಲೆ ಇವಾಗ ಚಿಕ್ಕದಾಗಿ ಕಟ್ ಮಾಡಿರೋ ಮೆಣಸಿಕಾಯಿನ ಹಾಕೋತಾ ಇದ್ದೀನಿ. 3ರಿಂದ 4 ಮೆಣಸಿಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ದೊಡ್ಡ ಸೈಜಿನ ಈರುಳ್ಳಿ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೀವು ಖಾರಕ್ಕೆ ಅನುಗುಣವಾಗಿ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಬೇಕು. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಚಿಕ್ಕದಾಗಿ ಕಟ್ ಮಾಡಿರೋ ಒಂದು ಚಿಕ್ಕ ಸೈಜಿಂದ ಕ್ಯಾಪ್ಸಿಕಮ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ. ಎರಡೂ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ನಾನು ಪತ್ತಾ ಗೋಬಿನ ಹಾಕೋತಾ ಇದ್ದೀನಿ. ಕ್ಯಾಬೇಜೆಲ್ಲ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕಿ, ಮೇನ್ ಈ ಡಿಶ್ಗೆ ಕ್ಯಾಬೇಜ್ ತುಂಬ ರುಚಿ ಕೊಡುತ್ತೆ. ಮತ್ತು ತುರಿದಿರೋಂಥ ಕ್ಯಾರೆಟ್ ಕೂಡ ಹಾಕ್ಕೊಂಡಿದ್ದೀನಿ. ಮೆಂತ್ಯ ಪಲ್ಯ ಸ್ಕಿಪ್ ಮಾಡದೆ ಹಾಕಿ, ರುಚಿ ತುಂಬ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿಣ ಹಾಕ್ಕೊಂಡು ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಉಪ್ಪು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್, ಯಾಕಂದರೆ ನಾವು ಇವಾಗ ರವಾದಲ್ಲಿ ಕೂಡ ಹಾಕ್ಕೊಂಡಿರ್ತೀವಲ್ವ. ಲಿಡ್ನ ತೆಗೆದುಬಿಟ್ಟು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಜಾಸ್ತಿ ಸಾಫ್ಟ್ ಆಗೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಕ್ರಂಚಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ. ಇವಾಗ ಅದು ರೆಡಿಯಾಗಿದೆ ಅಲ್ವಾ, ನಾವು ಬೆಟರ್ ಏನು ರೆಡಿ ಮಾಡಿಟ್ಕೊಂಡಿದ್ದೀವಿ ಅದರಲ್ಲಿ ಈ ತರಕಾರಿನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹಾಕ್ಕೊಳ್ಳಿ. ಎಲ್ಲನೂ ಹಾಕ್ಕೊಂಡ್ಬಿಟ್ಟು ನಾನು ಸರಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಇದು ಗಟ್ಟಿನೇ ಇರಬೇಕು ಫ್ರೆಂಡ್ಸ್, ಅಂದಾಗಲೇ ಚೆನ್ನಾಗಿ ಬರುತ್ತೆ. ಇದಕ್ಕೆ ಈನೋ ಸೋಡಾ ಏನೂ ಬಳಸೋದಿಲ್ಲ, ಹಾಗೆ ನಾವು ಮಾಡ್ಕೊತಾ ಇದ್ದೀವಿ ಹೆಲ್ದಿಯಾಗಿ. ಇವಾಗ ನಾನು ಇವಾಗ ಪ್ಯಾನ್ನ ಇಟ್ಕೊಂಡಿದ್ದೀನಿ. ಒಲೆ ಮೇಲೆ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ಥರ ಬ್ರಷ್ ಸಹಾಯದಿಂದ ಎಲ್ಲ ಕಡೆ ಹಚ್ಕೊಂಡ್ಬಿಟ್ಟು ಇವಾಗ ಬೆಟರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕೋತಾ ಇದ್ದೀನಿ. ಇಷ್ಟು ಗಟ್ಟಿನೇ ಇರಬೇಕು ಫ್ರೆಂಡ್ಸ್, ಅಂದಾಗಲೇ ಚೆನ್ನಾಗಿ ಬರುತ್ತೆ. ಸ್ವಲ್ಪ ದಪ್ಪನೇ ಹಾಕ್ಕೊಳ್ಳಿ. ಇದು ಪ್ಯಾನಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಒಂದು ವೇಳೆ ನಿಮ್ಮ ಕಡೆ ಇರಲಿಲ್ಲ ಅಂದರೆ ದೋಸೆ ಹಂಚಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು. ಇದ್ದರೆ ನೀವು ಪ್ಯಾನಲ್ಲೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಸೈಡಲ್ಲೆಲ್ಲ ಒಂಚೂರು ಎಣ್ಣೆನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ 10 ಸೆಕೆಂಡ್ ಅಷ್ಟೇ ನಾನು ಹವೆನಲ್ಲಿ ಬೇಯೋದಕ್ಕೆ ಬಿಟ್ಕೊಡ್ತೀನಿ. ಇವಾಗ ಚೆನ್ನಾಗಿ ಬೆಂದಿದೆ ಅಲ್ವಾ, ಇವಾಗ ಲಿಡ್ನ ತೆಗೆದಿದೆ ನೋಡಿ. ಸ್ವಲ್ಪ ಮೇಲ್ಗಡೆ ಎಲ್ಲ ಎಣ್ಣೆನ ಹಚ್ಕೊತಾ ಇದ್ದೀನಿ. ಈ ಥರ ಎಲ್ಲ ಹಚ್ಕೊಂಡ್ಬಿಟ್ಟು ಬ್ರಷ್ ಸಹಾಯದಿಂದ ಇವಾಗ ನಾನು ಉಲ್ಟಾ ತಿರುವಿ ಹಾಕೋತಾ ಇದ್ದೀನಿ ನೋಡಿ. ಒಂಚೂರು ಅಂಟೋದಿಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಬರುತ್ತೆ. ಮತ್ತು ಸೈಡಲ್ಲಿ ಒಂಚೂರು ಎಣ್ಣೆನ ಹಾಕ್ಕೊಂಡು ಇವಾಗ ಇದು ರೆಡಿಯಾಗಿದೆ ನೋಡಿ. ಇವಾಗ ಮತ್ತೆ ಇನ್ನೊಂದು ಬೆಟರ್ನ ಹಾಕಿ ತೋರಿಸ್ತಾ ಇದ್ದೀನಿ. ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇವಾಗ ಇನ್ನೊಂದು ಬೆಟರ್ನ ಹಾಕೋತಾ ಇದ್ದೀನಿ. ಓಕೆ ನೋಡಿ, ಈ ಥರ ಆದರೆ ಕರೆಕ್ಟಾಗಿ ಬರುತ್ತೆ. ಈ ಥರ ರೌಂಡಾಗಿ ದಪ್ಪನೇ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇದು ಮಾಡೋದು ತುಂಬ ಈಸಿ, ಏನು ಕಷ್ಟನೇ ಆಗಲ್ಲ. ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೆ 10 ಸೆಕೆಂಡು. ಇವಾಗ ಸೈಡೆಲ್ಲ ಸ್ವಲ್ಪ ಎಣ್ಣೆನ ಹಚ್ಕೊಂಡ್ಬಿಟ್ಟು ಇವಾಗ ನೋಡಿ ಚೆನ್ನಾಗಿ ಡ್ರೈ ಆಗಿದೆ ಅಲ್ವಾ. ಈ ಥರ ಸೈಡಲ್ಲೆಲ್ಲ ರೌಂಡಾಗಿ ಎಲ್ಲ ಕಡೆ ಹಚ್ಕೊಂಡ್ಬಿಟ್ಟು ಈ ಥರ ಪ್ಯಾನಿಂದ ಅಳ್ಳಾಡಿಸ್ತೀರ ನೋಡಿ, ಒಂಚೂರು ಅಂಟ್ಕೊಳ್ಳೋದಿಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಬರುತ್ತೆ. ಏನು ಈನೋ ಸೋಡಾ ಏನು ಬಳಸಿಲ್ಲ ಅಂದರೂ ಕೂಡ ಇಷ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇವಾಗ ನಾನು ಉಲ್ಟಾ ತಿರುಗಿಸ್ಕೊಂಡು ಹಾಕ್ಕೊತಾ ಇದ್ದೀನಿ ನೋಡಿ. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಈ ಬ್ರೇಕ್ಫಾಸ್ಟಿಗೆ ನೀವು ಕ್ಯಾಬೇಜನ್ನು ಜಾಸ್ತಿನೇ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಮತ್ತು ನೀವು ಮೆಂತ್ಯ ಪಲ್ಯನ ಸ್ಕಿಪ್ ಮಾಡದೆ ಹಾಕ್ಕೊಳ್ಳಿ. ವಾವ್ ನೋಡಿ, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಲ್ವಾ. ಇಷ್ಟ ಆದರೆ ಕರೆಕ್ಟಾಗಿದೆ. ಇದನ್ನು ನಾನು ತೆಗಿ ತೋರಿಸ್ತಾ ಇದ್ದೀನಿ ನೋಡಿ. ಸ್ಪೂನ್ ಕೂಡ ಬೇಕಾಗೋದಲ್ಲ, ಏನೂ ಬೇಕಾಗೋದಿಲ್ಲ, ಹಾಗೆ ನಾವು ತೊಗೊಳ್ಬೋದು. ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಎಷ್ಟು ಈಸಿಯಾಗಿ ನಾವು ತೊಗೊಳ್ಬೋದಲ್ವಾ. ಇಷ್ಟಿದ್ರೆ ಕರೆಕ್ಟಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ. ವಾವ್ ನೋಡಿ, ಇವಾಗ ರೆಡಿಯಾಗಿದೆ ನಮ್ಮ ಬ್ರೇಕ್ಫಾಸ್ಟ್. ಈಸಿಯಾಗಿ ಯಾರು ಬೇಕಾದರೂ ಮಾಡ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಈ ಥರ ನೀವು ಯಾವ ಶೇಪಲ್ಲಿ ಬೇಕಾಗುತ್ತೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.